ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ವ್ಲಾಗ್. ಸೊ ತುಂಬ ದಿನ ಆಗಿತ್ತು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿ ಅಂತ ಹೇಳಿಬಿಟ್ಟು ವ್ಲಾಗ್ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ವಿಡಿಯೋಸ್ ತುಂಬ ಇದೆ, ಅಪ್ಲೋಡ್ ಮಾಡೋ ಟೈಮ್ ಇಲ್ಲ ನನಗೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕಸ ಎಲ್ಲ ಗುಡಿಸ್ಕೊಂಬರ್ತಾ ಇದ್ದೀನಿ ಒಳಗಡೆಯಿಂದ. ಮಕ್ಕಳಿನ್ನ ಮಲಗಿದ್ರು ಅಂತ ಹೇಳ್ಬಿಟ್ಟು ಪಟ್ನ ಕೆಲಸ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ನಾನು ಇದರಲ್ಲೂ ಕೂಡ 3 days ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಸೊ ವ್ಲಾಗ್ ಮಾಡ್ಕೊಳ್ಳಿಕ್ಕೂ ಆಗ್ತಾಯಿಲ್ಲ. ಸೊ ಹಿಂದಿನ ದಿನ ಚೆನ್ನಾಗಿ ಮಳೆ ಬಂದಿತ್ತು ಅಂತ ಹೇಳ್ಬಿಟ್ಟು ಕಸ ಎಲ್ಲ ಮನೆ ಮುಂದೆ ಬಂದುಬಿಟ್ಟಿತ್ತು. ಎಲ್ಲ ಒಳಗಡೆಯಿಂದ ಕಸ ಗುಡಿಸಿ ಆಚೆ ಕಡೆನೂ ಕಸ ಗುಡಿಸ್ಕೊಬಿಟ್ಟೆ. ನಮ್ಮ ಮನೆ ಹತ್ರ ಮರ ಇರೋದ್ರಿಂದ ಕಾಯೆಲ್ಲ ಉದುರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಗುಡಿಸ್ಕೊಂಡು ಎತ್ತಾಕೋಷ್ಟೊತ್ತಿಗೆ ನಮಗೆ 1 hour ಬೇಕು ಫುಲ್ ಮನೆ ಮುಂದೆ ಕಸ ಎಲ್ಲ ಗುಡಿಸ್ಲಿಕ್ಕೆ. ಸೊ ನೋಡಿ ಎಷ್ಟೊಂದು ಕಸ ಇದೆ. ಮಳೆ ಬಂದರೆ ಅಂತೂ ತುಂಬ ಗಲೀಜಾಗುತ್ತೆ ಮನೆ ಮುಂದೆ. ನಾನೆಲ್ಲ ಕಾಯಿಗಳೆಲ್ಲ ಎತ್ತಾಕೊಂಡ್ಬಿಟ್ಟು, ಏನಂದರೆ ನನ್ನ ಮಕ್ಕಳು ಮಲಗಿದ್ರು, ಯಾಕಂದರೆ ಇಲ್ಲಾಂದರೆ ಅವರು ನನ್ನ ಜೊತೆನೇ ಆಚೆ ಬಂದುಬಿಡ್ತಾರೆ. ಕಸ ಎಲ್ಲ ಗುಡಿಸಿ ಎತ್ತಾಕೊಬಿಟ್ಟು ನೀರು ಹಾಕಿ ರಂಗೋಲಿ ಎಲ್ಲ ಹಾಕ್ಕೊಂಬಿಟ್ಟೆ ಹೊರಗಡೆ. ನಾನು ಹೊರಗಡೆ ಕೆಲಸ ಮುಗಿದ್ರೆ ಒಳಗಡೆ ಈಸಿಯಾಗಿ ಮಾಡ್ಕೊಬೋದು. ನನ್ನ ಮಗಳಿಗೆ ಬಾಕ್ಸ್ ಮಾಡಬೇಕಿತ್ತು. ಸೊ ಪಟ್ಟಂತ ಆಚೆ ಕ್ಲೀನ್ ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಆಚೆ ಗುಡಿಸ್ಲಿಕ್ಕೆ ಹೊರಟೋದೆ. ಸೊ ನೋಡಿ ಇಷ್ಟು ಮಾತ್ರ ಕ್ಲೀನ್ ಮಾಡಿಕೊಂಡು ನೀರು ಹಾಕ್ಕೊಂಬಿಟ್ಟೆ, ರಂಗೋಲಿ ಹಾಕ್ಬಿಟ್ಟು ಮತ್ತು ನನ್ನ ಮಗಳಿಗೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದುಬಿಟ್ಟೆ. ತಿಂಡಿ ಮಾಡಿ ಮತ್ತು ನಾನು ಮಾರ್ಕೆಟ್ಗೆ ಹೋದೆ ಹೂವು ತರೋಣ ಅಂತ ಹೇಳ್ಬಿಟ್ಟು. ತುಂಬ ಜನ ಇದ್ದರು ಫ್ರೆಂಡ್, ಯಾಕಂದರೆ ಯುಗಾದಿ ಹಬ್ಬ ಇರೋದ್ರಿಂದ ಮಾರ್ಕೆಟ್ ತುಂಬ ರೆಸ್ಟ್ ಇದ್ದರು. ಇಲ್ಲೇ ಮಕ್ಕಳು ಅಪ್ಪನ ಜೊತೆ ಆಟ ಆಡ್ತಾಯಿದ್ರು. ನನ್ನ ಹಸ್ಬೆಂಡು ಮಾರ್ನಿಂಗ್ ಯುಗಾದಿ ಹಬ್ಬ ಆಗಿರೋದ್ರಿಂದ ತೋರಣ ರೆಡಿ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಡೇ ಹಬ್ಬ ಎಲ್ಲ ಮುಗಿಸ್ಕೊಂಬಿಟ್ಟು ನಾವು ಅತ್ತೆ ಮನೆ ಹತ್ರ ಹೋದ್ವಿ. ಇಲ್ಲಿ ನನ್ನ ಹಸ್ಬೆಂಡು ನಮ್ಮ ಅತ್ತೆ ಚೌಕೋಬಾರ ಆಡ್ತಾ ಇದ್ದಾರೆ. ಮತ್ತು ಅಲ್ಲಿಂದ ಬಂದುಬಿಟ್ಟೆ. ನಾನು ಮತ್ತೆ ಬ್ಲಾಗ್ ಏನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದ್ರ ನೆಕ್ಸ್ಟ್ ಡೇ ಎಲ್ಲ ಮಕ್ಕಳೆಲ್ಲ ಎದ್ದಿದ್ರು ಅಂತ ಹೇಳ್ಬಿಟ್ಟು ನನ್ನ ಮಗಳಿನ್ನ ಎದ್ದೇ ಇರಲಿಲ್ಲ. ಎಲ್ಲ ಮಡ್ಚಿಕ್ಬಿಟ್ಟು ಈಗ ನಾನೇ ಮಡ್ಚಿಡ್ರಷ್ಟರೊಳಗೆ ಬಂದುಬಿಟ್ಲು. ಸೊ ಅವಳಿಗೂ ಬ್ರಷ್ ಮಾಡಿಬಿಟ್ಟು ಎಲ್ಲ ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ಹೊರಗಡೆ ಹೋಗೋದಿತ್ತು. ಸ್ವಲ್ಪ ಪಟ್ಟಂತ ನನ್ನ ಮಗಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಬಿಟ್ಟು ಹೊರಗಡೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.